ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ನೀಟಲ್ ಆ್ಯಂಡ್ ಕ್ರಾಫ್ಟ್. ಇವತ್ತಿನ ವಿಡಿಯೋದಲ್ಲಿ ಸಿಂಗಲ್ ಸ್ಟೆಪ್ಪಲ್ಲಿ ವರ್ಕ್ ಮಾಡುವಂಥ ಡಿಫ್ರೆಂಟ್ ಆಗಿರೋ ಕ್ರೋಶೆ ಡಿಸೈನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಈ ಡಿಸೈನ್ ಮಾಡೋದಕ್ಕೆ ಆ್ಯಸ್ ಯೂಶುವಲ್ ಆಗಿ ತೊಗೊಳೋ ಹಾಗೆ ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ಇದರ ಜೊತೆಗೆ 6 ಎಳೆ ಸಿಲ್ಕ್ ಥ್ರೆಡ್ ಇದೆ. ಬೀಡ್ಸ್ ಬಂದು 2 ಟೈಪ್ಸ್ ಆಫ್ ಬೀಡ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. 2 ಡಿಫ್ರೆಂಟ್ ಸೈಜಸ್ ಆಫ್ ಬೀಡ್ಸ್ ಬೇಕಾಗುತ್ತೆ. ಒಂದು ಬಂದು ಹಾರ್ಟ್ ಶೇಪ್ ಬೀಡ್ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ 3 mm ಸೈಜ್ ಇರುವಂಥ ಸ್ಮಾಲ್ ಬೀಡ್ಸ್. ಹಾರ್ಟ್ ಶೇಪ್ ಬೀಡ್ ಬದಲು ಬೇರೆ ಯಾವ ರೀತಿ ಬೀಡ್ ಬೇಕಾದರೂ ನೀವಿಲ್ಲಿ ತೊಗೊಂಡು ಡಿಸೈನ ಮಾಡ್ಕೊಬೋದು. ಸೊ ಪಲ್ಲು ರೈಟ್ ಸೈಡಿಂದ ಡಿಸೈನ ಸ್ಟಾರ್ಟ್ ಮಾಡೋಣ. ಫಸ್ಟು ನಾನು ನಾಟನ್ನು ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾಟ್ ಫಿಕ್ಸ್ ಆದಮೇಲೆ ಅದರ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಬೇಕು. ನಾನು ಡಿಸೈನ ಫಸ್ಟು ಆರ್ಚಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಆರ್ಚ್ ಮಾಡೋದಕ್ಕೆ ಇವಾಗ ಚೈನ್ಸ್ ಹಾಕಬೇಕು. 4 ಚೈನ್ಸ್ ವರ್ಕ್ ಮಾಡಿ ಈ ರೀತಿ ಅದನ್ನು ಸ್ಟ್ರೇಟಾಗಿ ಪ್ಲೇಸ್ ಮಾಡಿ ಸಿಂಗಲ್ ಕ್ರೋಶೆಯಿಂದ ಬಟ್ಟೆಗೆ ಫಿಕ್ಸ್ ಮಾಡೋಣ. ಸೊ ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ ಚೈನ್ಸ್ 1 2 ಆ್ಯಂಡ್ 3 ಚೈನ್ಸ್ ವರ್ಕ್ ಮಾಡಿಕೊಂಡು ಪಲ್ಲುನ ಹೀಗೆ ಟರ್ನ್ ಮಾಡ್ಕೊಬೇಕು. ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಇವಾಗ ಆರ್ಚ್ ಮಾಡ್ಕೊಬೇಕು. ಆರ್ಚನ್ನು ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಬೀಡನ್ನು ಆ್ಯಡ್ ಮಾಡ್ಕೊತೀನಿ. ನಾನು 3 mm ಸೈಜ್ ಬೀಡನ್ನು ತೋರಿಸ್ದೆ ಅಲ್ವಾ, ಒಂದು ಬೀಡನ್ನು ಹೀಗೆ ದಾರದಲ್ಲಿ ಪುಷ್ ಮಾಡಿಕೊಂಡು ಟ್ರಿಪಲ್ ಕ್ರೋಶೆಟ್ನ ವರ್ಕ್ ಮಾಡ್ತೀನಿ. ಸ್ಟಾರ್ಟಿಂಗ್ ನಾವು ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಟ್ರಿಪಲ್ ಕ್ರೋಶೆಟ್ನ ಸ್ಟಾರ್ಟ್ ಮಾಡಬೇಕು. ನೀಡಲ್ ಮೇಲೆ 2 ಸಲ ಹೀಗೆ ದಾರ ತೊಗೊಂಡು ಆ 4 ಚೈನ್ ಗ್ಯಾಪಲ್ಲಿ ಟ್ರಿಪಲ್ ಕ್ರೋಶೆಟ್ನ ವರ್ಕ್ ಮಾಡಬೇಕು. ಇದು ಫಸ್ಟ್ ಟ್ರಿಪಲ್ ಕ್ರೋಶೆಟ್. ಇದಾದಮೇಲೆ ಮತ್ತೆ ನೆಕ್ಸ್ಟ್ ಬೀಡನ್ನು ಆ್ಯಡ್ ಮಾಡ್ಕೊಬೇಕು. ನಾವು ಪ್ರತಿ ಸಲ ಬೀಡನ್ನ ಆ್ಯಡ್ ಮಾಡಿದ್ಮೇಲೆ ಅದನ್ನು ಲಾಕ್ ಮಾಡೋದೇನು ಬೇಡ, ಹಾಗೆ ಡೈರೆಕ್ಟಾಗಿ 4 ಚೈನ್ ಗ್ಯಾಪಲ್ಲಿ ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೊಬೇಕು. ನಿಧಾನವಾಗಿ ಎಲ್ಲ ಟ್ರಿಪಲ್ ಕ್ರೋಶೆಟ್ ಕೂಡ ಒಂದೇ ಲೆಂತಲ್ಲಿ ಬರೋ ಹಾಗೆ ವರ್ಕ್ ಮಾಡಬೇಕು. ಮತ್ತು ಇವಾಗ ನೆಕ್ಸ್ಟ್ ಬೀಡನ್ನು ಆ್ಯಡ್ ಮಾಡ್ತೀನಿ. ಬೀಡನ್ನ ಲಾಕ್ ಮಾಡ್ತೀರಾ ಹಾಗೆಯೇ ಡೈರೆಕ್ಟಾಗಿ ಟ್ರಿಪಲ್ ಕ್ರೋಶೆಟ್ನ ವರ್ಕ್ ಮಾಡ್ತೀನಿ. ಸೊ ಇದೇ ಥರ ನಾವು ಒಂದು ಟ್ರಿಪಲ್ ಕ್ರೋಶೆಟ್, ಒಂದು ಬೀಡ್, ಹೀಗೇ ಆ 4 ಚೈನ್ ಗ್ಯಾಪ್ ಏನಿದೆ ಅದು ಕವರ್ ಆಗೋವರೆಗೂ ಈ ರೀತಿಯಾಗಿ ನಾವು ಫಿನಿಷ್ ಮಾಡ್ಕೊಬೇಕು. ನೀವು ಬೇಕಿದ್ದರೆ ಇಲ್ಲಿ ಟ್ರಿಪಲ್ ಕ್ರೋಶೆಟ್ ಬದಲು ಡಬಲ್ ಕ್ರೋಶೆಟಿಂದ ಕೂಡ ಆರ್ಚನ್ನು ಮಾಡ್ಬೋದು. ಸೊ ಡಬಲ್ ಕ್ರೋಶೆಟ್ ವರ್ಕ್ ಮಾಡಿದಾಗ ಆ್ಯಸ್ ಯೂಶುವಲ್ ಆಗಿ ನಾನು ಪ್ರತಿ ಸಲ ಹೇಳ್ತೀನಿ ಅಲ್ವಾ, ಆರ್ಚು ಸ್ವಲ್ಪ ಚಿಕ್ಕದಾಗಿ ಬರುತ್ತೆ. ಸೊ ನಿಮಗೆ ಆರ್ಚು ದೊಡ್ಡದಾಗಿ ಬೇಕು ಅಂತ ಹೇಳಿದ್ರೆ ಟ್ರಿಪಲ್ ಕ್ರೋಶೆಟ್ನ ವರ್ಕ್ ಮಾಡ್ಕೊಳ್ಳಿ. 10 ರಿಂದ 12 ಟ್ರಿಪಲ್ ಕ್ರೋಶೆಟ್ನ ಆ 4 ಚೈನ್ ಗ್ಯಾಪಲ್ಲಿ ನಾವು ಈಸಿಯಾಗಿ ವರ್ಕ್ ಮಾಡ್ಬೋದು. ಸೊ ಬೀಡ್ಸು ಅಷ್ಟೇ, ನಾವು ಎಷ್ಟು ಟ್ರಿಪಲ್ ಕ್ರೋಶೆಟ್ಸ್ ವರ್ಕ್ ಮಾಡಿರ್ತೀವೋ ಅಷ್ಟೇ ಬೀಡ್ಸನ್ನು ಆ್ಯಡ್ ಮಾಡ್ಕೊಬೇಕು. ಎಲ್ಲೂ ಕೂಡ ಬೀಡನ್ನು ಸ್ಕಿಪ್ ಮಾಡಬಾರ್ದು. ಆನ್ ಎವ್ರಿ ಟ್ರಿಪಲ್ ಕ್ರೋಶೆಟ್ ಬೀಡ್ಸ್ ಬರುತ್ತೆ. ಸೊ ಈ ಡಿಸೈನಲ್ಲಿ ಸ್ವಲ್ಪ ಬೀಡ್ಸನ್ನು ಯೂಸ್ ಮಾಡಿಕೊಂಡು ವರ್ಕ್ ಮಾಡ್ತಾಯಿದ್ದೀನಿ. ಹಾಗಾಗಿ ಬೀಡ್ಸ್ ಎಲ್ಲ ಯಾರಿಗೆ ಜಾಸ್ತಿ ಇಷ್ಟ ಆಗುತ್ತೆ ಅಂಥವ್ರಿಗೆ ಈ ಡಿಸೈನ್ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಒಂದು ವೇಳೆ ನಿಮಗೆ ಬೀಡ್ಸ್ ಇಷ್ಟ ಇಲ್ಲ ಅಂದರೆ ಖಂಡಿತ ನೀವು ಈ ಡಿಸೈನ್ನ ವೇರಿಯೇಷನ್ಸ್ ಮಾಡಿಕೊಂಡು ನಿಮ್ಮ ಟೇಸ್ಟ್ ಪ್ರಕಾರ ನೀವು ಟ್ರೈ ಮಾಡ್ಬೋದು. ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ಟ್ರಿಪಲ್ ಕ್ರೋಶೆಟ್ ಆದಮೇಲೆ ನಾನು ಬೀಡ್ಸನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಅದನ್ನು ನೀವು ಸ್ಕಿಪ್ ಮಾಡಿಕೊಂಡು ಜಸ್ಟ್ ಟ್ರಿಪಲ್ ಕ್ರೋಶೆಟ್ನ ವರ್ಕ್ ಮಾಡ್ಬೋದು. ಆಲ್ರೆಡಿ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಬೀಡ್ಸ್ ಹಾಕ್ತೀರಾ ಬರೀ ಟ್ರಿಪಲ್ ಕ್ರೋಶೆಟ್ನ ವರ್ಕ್ ಮಾಡಿ, ಐ ಬಟನಲ್ಲಿ ಲಿಂಕ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಇದರ ಜೊತೆಗೆ ನೀವು ಪಿಕೋ ಸ್ಟಿಚ್ಚನ್ನು ಯೂಸ್ ಮಾಡ್ಬೋದು. ಎಲ್ಲೆಲ್ಲಿ ಬೀಡ್ಸ್ ಬರುತ್ತೆ ಅಲ್ಲೆಲ್ಲ ನೀವು ಪಿಕೋ ಸ್ಟಿಚ್ಚನ್ನು ವರ್ಕ್ ಮಾಡಿದ್ರೆ ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಪ್ರತಿಯೊಂದು ಟ್ರಿಪಲ್ ಕ್ರೋಶೆಟ್ ಆದಮೇಲೆ 3 ಚೈನ್ಸ್ ವರ್ಕ್ ಮಾಡಿ ಅದೇ ಟ್ರಿಪಲ್ ಕ್ರೋಶೆಟ್ಗೆ ಅದನ್ನು ಲಾಕ್ ಮಾಡಿಕೊಂಡಾಗ ಪಿಕೋ ಸ್ಟಿಚ್ ಫಾರ್ಮ್ ಆಗುತ್ತೆ. ಸೊ ಇಲ್ಲಿ ನಾನು ಬೀಡ್ಸನ್ನು ಕೌಂಟ್ ಮಾಡ್ತಾಯಿದ್ದೀನಿ. ಈಗ ಇನ್ನೂ 10 ಬೀಡ್ಸನ್ನು ಆ್ಯಡ್ ಮಾಡಿದ್ದೀನಿ. ಸ್ಟಿಲ್ ನಾನು ಇನ್ನು 2 ಟ್ರಿಪಲ್ ಕ್ರೋಶೆಟ್ ಮತ್ತು 2 ಬೀಡನ್ನು ಆ್ಯಡ್ ಮಾಡ್ಕೊತೀನಿ. ಸೊ ಅಲ್ಲಿ ಗ್ಯಾಪ್ ಇದೆ, ಹಾಗಾಗಿ ನಾನು 12 ಟ್ರಿಪಲ್ ಕ್ರೋಶೆಟ್ನ ವರ್ಕ್ ಮಾಡ್ತೀನಿ. ಸೊ ಈ ರೀತಿಯಾಗಿ ನೀವು ನಿಮ್ಮ ಟೇಸ್ಟ್ ಪ್ರಕಾರ ಡಿಸೈನ್ನ ಹೇಗೆ ಬೇಕೋ ಆ ರೀತಿ ವೇರಿಯೇಷನ್ಸ್ ಮಾಡಿಕೊಂಡು ನೀವು ವರ್ಕ್ ಮಾಡ್ಬೋದು. ಸೊ ಇವಾಗ 12 ಬೀಡ್ಸನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಸಲ ಚೆಕ್ ಮಾಡ್ಕೊಂಡ್ಬಿಡ್ತೀನಿ ಕೌಂಟಿಂಗನ್ನು. ಎಸ್, 12 ಬೀಡ್ಸನ್ನು ಆ್ಯಡ್ ಮಾಡಿದ್ದೀನಿ. ಸೊ ಇದು ರಾಂಗ್ ಸೈಡ್ ಇದೆ ಅಲ್ವಾ. ಮತ್ತು ಇವಾಗ ಪಲ್ಲು ಫ್ರಂಟಿಗೆ ತೊಗೊಳ್ಬೇಕು, ಆವಾಗ ಆರ್ಚು ಫ್ರಂಟಿಗೆ ಬರುತ್ತೆ. ಸೊ ಈ ರೀತಿ ಫ್ರಂಟಿಗೆ ಆರ್ಚನ್ನು ತೊಗೊಂಡು
ಇಲ್ಲಿ ನಾನೇನು 4 ಚೈನ್ಸ್ ವರ್ಕ್ ಮಾಡಿ ಲಾಕ್ ಮಾಡಿದ್ದೆ ಅಲ್ವಾ, ಸೊ ಆರ್ಚ್ ಮಾಡೋದಕ್ಕೂ ಮುಂಚೆ ಅದರ ಕೆಳಗಡೆ ಕ್ರೋಶೆನ ಇನ್ಸರ್ಟ್ ಮಾಡಿ ದಾರನ ತಗೊಂಡು ಸಿಂಗಲ್ ಕ್ರೋಶೆನ ಮಾಡ್ಕೊಬೇಕು. ಈ ರೀತಿಯಾಗಿ ಆರ್ಚು ಓವರ್ಲ್ಯಾಪ್ ಆಗಿ ಬರುತ್ತೆ. ಸೊ ನೋಡಿ, ಆರ್ಚು ಓವರ್ಲ್ಯಾಪ್ ಆಗುತ್ತೆ, ಅದರ ಜೊತೆಗೆ ಸುತ್ತ ಬೀಡ್ಸ್ ಬರುತ್ತೆ. ಅದು ಒಂದು ರೀತಿಯಾಗಿ ತುಂಬ ಹೈಲೈಟಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಇವಾಗ ಅಲ್ಲೇನು ಸಿಂಗಲ್ ಕ್ರೋಶೆ ಇದೆ ಅದರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆನ ಮಾಡಿಬಿಟ್ಟು ಈ ಆರ್ಚನ್ನು ಎಂಡ್ ಮಾಡಬೇಕು. ಹಾಗೆ ಆರ್ಚು ಅಷ್ಟೇ, ನಿಮಗೆ ಎಷ್ಟು ವೈಡಾಗಿ ಬೇಕು ಅನಿಸುತ್ತೆ ಅಷ್ಟು ನೀವು ಟ್ರಿಪಲ್ ಕ್ರೋಶೆಟ್ನ ಆ 4 ಚೈನ್ ಗ್ಯಾಪಲ್ಲಿ ಇನ್ಕ್ರೀಸ್ ಮಾಡಿಕೊಂಡು ವರ್ಕ್ ಮಾಡಿದಾಗ ಆರ್ಚು ಕೂಡ ವೈಡಾಗಿ ಬರುತ್ತೆ. ಇವಾಗ ನಾನು ದಾರಾನ ಸ್ವಲ್ಪ ಮೇಲೆ ಮಾಡಿಕೊಂಡು ಬೀಡನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆವಾಗಲೇ ತೋರಿಸ್ದೆ ಅಲ್ವಾ, ಸ್ಮಾಲ್ ಹಾರ್ಟ್ ಶೇಪ್ ಬೀಡ್, ಅದರಲ್ಲಿ ಒಂದು ಬೀಡನ್ನು ದಾರದಲ್ಲಿ ಪುಷ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡಿ ಬಟ್ಟೆ ಮೇಲೆ ಇಟ್ಟು ಸಿಂಗಲ್ ಕ್ರೋಶೆಯಿಂದ ಅದನ್ನು ಫಿಕ್ಸ್ ಮಾಡ್ತೀನಿ. ಸೊ ಈ ರೀತಿ ಬೀಡನ್ನು ಆ್ಯಡ್ ಮಾಡ್ಕೊತೀನಿ ಆರ್ಚ್ ಆದಮೇಲೆ. ಈಗ 4 ಚೈನ್ಸ್, ಈ 4 ಚೈನ್ ಗ್ಯಾಪಲ್ಲಿ ಕುಚ್ಚು ಕಟ್ಕೊಳೋದಕ್ಕೆ ನಾನು ಸ್ಪೇಸ್ ಮಾಡ್ತಾ ಇರೋದು. ಈ 4 ಚೈನು ಅಷ್ಟೇ ಸ್ಟ್ರೇಟಾಗಿಟ್ಟು ಸಿಂಗಲ್ ಕ್ರೋಶೆಯಿಂದ ಅದನ್ನು ಬಟ್ಟೆಗೆ ಫಿಕ್ಸ್ ಮಾಡೋಣ. 4 ಚೈನ್ ಆದಮೇಲೆ ಮತ್ತೆ ಬೀಡನ್ನು ಆ್ಯಡ್ ಮಾಡಬೇಕು. 2 ಬೀಡ್ ಮಧ್ಯ ನಾನಿಲ್ಲಿ ಕುಚ್ಚನ್ನು ಟೈ ಮಾಡ್ತಾಯಿದ್ದೀನಿ. ನಿಮಗೆ ಈ ರೀತಿ ಬೇಡಾದರೆ ಆ ಬೀಡ್ಸನ್ನು ನೀವು ಸ್ಕಿಪ್ ಮಾಡ್ಕೊಬೋದು. ಮತ್ತು ಇವಾಗ ನೆಕ್ಸ್ಟ್ ಬೀಡನ್ನು ಹೀಗೆ ದಾರದಲ್ಲಿ ಪುಷ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿ ಆಮೇಲೆ ಅದನ್ನು ಬಟ್ಟೆಗೆ ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡ್ತೀನಿ. ನೋಡಿ, ನಾನೇನಿಲ್ಲಿ ಬೀಡ್ಸನ್ನು ಆ್ಯಡ್ ಮಾಡಿದ್ದೀನಿ, 2 ಬೀಡು ಒಂದೇ ಡೈರೆಕ್ಷನಲ್ಲಿ ಇದೆ. ಹಾಗೆ ಅದರ ಮಧ್ಯದ ಗ್ಯಾಪಲ್ಲಿ ಕುಚ್ಚನ್ನು ಟೈ ಮಾಡ್ಕೊಳೋದು. ಇಲ್ಲಿಂದ ಮತ್ತೆ ನಾವು ಆರ್ಚನ್ನು ವರ್ಕ್ ಮಾಡಬೇಕು. ಸೊ ಆರ್ಚ್ ಮಾಡೋದಕ್ಕೆ 4 ಚೈನ್ಸ್, 1 2 3 ಆ್ಯಂಡ್ 4 ಚೈನ್ಸ್ ವರ್ಕ್ ಮಾಡಿ ಈ ರೀತಿ ಅದನ್ನು ಸ್ಟ್ರೇಟಾಗಿಟ್ಟು ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡೋಣ. ಸಿಂಗಲ್ ಕ್ರೋಶೆ ಮಾಡಿಕೊಂಡು 3 ಚೈನ್ಸ್ ವರ್ಕ್ ಮಾಡಿ ಆಮೇಲೆ ಟರ್ನ್ ಮಾಡ್ಕೊಬೇಕು. ಪಲ್ಲುನ ಟರ್ನ್ ಮಾಡಿಕೊಂಡು ಆರ್ಚನ್ನು ಇವಾಗ ವರ್ಕ್ ಮಾಡಬೇಕು. ಆರ್ಚ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಏನು ಮಾಡಬೇಕು, ಫಸ್ಟು ನಾವು ಒಂದು ಸ್ಮಾಲ್ ಬೀಡನ್ನು ಆ್ಯಡ್ ಮಾಡಬೇಕು. ಬೀಡನ್ನ ದಾರದಲ್ಲಿ ಹೀಗೆ ಪುಷ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡೋದು ಬೇಡ, ಹಾಗೆ ಡೈರೆಕ್ಟಾಗಿ ನಾವು ಆ 4 ಚೈನ್ ಗ್ಯಾಪ್ಗೆ ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೊಬೇಕು. ಇಲ್ಲೂ ಅಷ್ಟೇ, ನಾನು ಪ್ರೀವಿಯಸ್ ಆರ್ಚ್ ವರ್ಕ್ ಮಾಡೋದಕ್ಕೆ ಎಷ್ಟು ಟ್ರಿಪಲ್ ಕ್ರೋಶೆಟ್ಸ್ನ ಮಾಡ್ಕೊಂಡಿದ್ದೀನೋ ಸೇಮ್ ಕೌಂಟಿಂಗ್ಸಲ್ಲೇ ವರ್ಕ್ ಮಾಡ್ತೀನಿ. ಪ್ರತಿ ಸಲ ಒಂದು ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಿದಿರ ಹಾಗೆ ಆ 4 ಚೈನ್ ಗ್ಯಾಪಲ್ಲಿ ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೊಬೇಕಾಗತ್ತೆ. ಸೊ ಇದೇ ಥರ ನಾನು ಡಿಸೈನ ಕಂಟಿನ್ಯೂ ಮಾಡ್ತೀನಿ. ಆರ್ಚ್ ಎಲ್ಲ ಆದಮೇಲೆ ಆ ಡಿಸೈನ ಮತ್ತು ಫ್ರಂಟಿಗೆ ಟರ್ನ್ ಮಾಡಿಕೊಂಡು ಅದನ್ನು ಲಾಕ್ ಮಾಡ್ಕೊಬೇಕು. ನಾನು ಪ್ರೀವಿಯಸ್ ಆರ್ಚ್ ಯಾವ ರೀತಿ ವರ್ಕ್ ಮಾಡಿದೆ ಅಲ್ವ ಅದೇ ಥರನೇ ಡಿಸೈನ್ ಫುಲ್ಲಾಗಿ ಕಂಪ್ಲೀಟ್ ಮಾಡಿ ಕುಚ್ಚು ಕೂಡ ಕಟ್ಬಿಟ್ಟು ನಿಮಗೆ ಫೈನಲ್ ಲುಕ್ ತೋರಿಸ್ತೀನಿ. ಸೊ ಇದಿವತ್ತು ಹಾಕಿರೋ ಡಿಸೈನಿನ ಫಿನಿಶ್ಡ್ ಲುಕ್ ನೋಡಿ. ಒಂದೇ ಸ್ಟೆಪ್ಪಲ್ಲಿ ನಾವು ಎಷ್ಟು ಈಸಿಯಾಗಿ ಈ ಡಿಸೈನ ವರ್ಕ್ ಮಾಡ್ಬೋದಲ್ವ. ಹಾಗೆ ಬೀಡ್ಸು ಜಾಸ್ತಿ ಆ್ಯಡ್ ಮಾಡಿರೋದ್ರಿಂದ ಬ್ರೈಡಲ್ ಲುಕ್ ಕೂಡ ಕೊಡ್ತಾ ಇದೆ. ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದರೆ ಏನು ಮಾಡಬೇಕು ಅಂತ ಗೊತ್ತಿದೆ ಅಲ್ವಾ, ಲೈಕ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಆದಷ್ಟು ವೀಡಿಯೋನ ಶೇರ್ ಮಾಡಿ. ಹಾಗೆ ಹೊಸಬ್ರು ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವೀಡಿಯೋಸ್ನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿನ್ನು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಹೊಸ ಡಿಸೈನ್ ಜೊತೆ ಹೊಸ ವೀಡಿಯೋ ಜೊತೆ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೀನಿ. See you soon. Until then, take care guys. Bye bye.